22 ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್, ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ. ಹಾ. ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತಂತೆ ಸರ್ ಪೊಲೀಸ್ಗೆ. ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್. ಯೂಟ್ಯೂಬ್ ಅಲ್ಲ, ಸರ್, ಯಾವ್ದಕ್ಕೆ? ಆ ಕೋರ್ಟ್ ಅಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಪೊಲೀಸ್ ಮೇಲೆ. ಅದಕ್ಕೆ ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ನೀವು ಮಾಡಿ. ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ಸರ್, ಅದು ಲೈವ್ ಅಲ್ಲಿ ಬರುತ್ತೆ ಸರ್, ಯಾವ್ದು? ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್. ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ? ಈ ಕೋರ್ಟ್ ಸರ್. ಆಯ್ತು, ಏನಾಯ್ತು ಅದಕ್ಕೆ? ಅದಕ್ಕೆ ನೋಡಿದ್ತೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆಲ್ಲ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿವೈಎಸ್ಪಿ ಸಾಗರ್ ಸರ್ ಎಸ್ ಸರ್, ಹೊಡೆದ್ಬಿಟ್ಟು ಸರ್ ಕೇಸ್ ನನಗೆ. ಹಾಕಿದೀರಾ? ನಾನು ಹಾಕಿಲ್ಲ ಸರ್. ಅಲ್ಲ, ಈಗ ಏನ್ ಹಾಕಿದೀರಾ? ಸರ್ ಅದು 6961 ಪಿಟಿಷನ್ ನಂಬರ್ 6964 ವಿಡ್ರಾಲ್ ಆಗಿದೆ ಸರ್. ಹಾ, ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ. ಇವತ್ತು ವಿಡ್ರಾಲ್ ಬಂದಿದ್ಯಾ? ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು 22nd. ಹಾ, ನಾನು ಕೋರ್ಟಿಂದ ಹೊರಗಡೆ ಹೋಗ್ತಿದ್ದಂಗೆ ನಾನು ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾನು ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರಿಸ್ಬಿಟ್ಟು ನನಗೆ ಇದು ಮಾಡಿದ್ದಾರೆ ಸರ್. ರಿವಾಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ದಾರೆ ಸರ್. ಸಸ್ಪೆಂಡ್? ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯಿ ಸರ್. ಯಾವ ಗವರ್ಮೆಂಟ್ ಎಂಪ್ಲಾಯ್? KPTC ಸರ್. KPTC ಅಲ್ಲ, ಏನ ಕೆಲಸ ಮಾಡ್ತಾ ಇದ್ದೀರಾ? ಅಸಿಸ್ಟೆಂಟ್ ಇಂಜಿನಿಯರ್ ಸರ್. ನೀವೇನು ಕೇಸ್ ಹಾಕಿದಿರಿ? ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್. ಮದುವೆ ಫಿಕ್ಸ್ ಆಗಿ? ಸರ್ ಆಯ್ತು. ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್. MLA ಕಡೆಯವರು, ಹಾ. ಕಾಂಗ್ರೆಸ್ MLA ಪ್ಲಸ್ ಈ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್. ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್. ಅದಕ್ಕೆ ನೀನು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ನಾನು ಆ ಊರಲ್ಲಿ ಇರೋಕ್ ಬಿಡ್ತಾ ಇಲ್ಲ ಸರ್. ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ದೀನಿ ಸರ್, ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್. ಅದಕ್ಕೆ ನಾನು ಅದು ಆಲ್ ರೈಟ್, ನೀವು ವಿಡ್ರಾ ಮಾಡಿದ್ದು. ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಜಗದೀಶ್? ಸರ್ ಈಗ 107 ಅಂತ ಏನೋ ಹಾಕಿದಾರೆ ಅಂತ ಸರ್. ಸುಮ್ಮನೆ ಫಾಲ್ಸ್ ಕಂಪ್ಲೇಂಟ್ ಆಗ್ತಾನೆ ಇದಾರೆ ಸರ್. ಆಮೇಲೆ ಏನೋ ರೌಡಿ ಶೀಟರ್ ಆಗ್ತಾರೆ ಅಂತ ಸರ್. ನಾಳೆ ನನಗೆ ಬನ್ನಿ ಅಂತ ನಾನು ಹೇಳ್ತಿ ಫೋನ್ ಮಾಡ್ತಾ ಇದಾರೆ ಸರ್. ಯಾವ ಪೊಲೀಸ್ ಸ್ಟೇಷನ್? ಸರ್ ಸಾಗರ ಸರ್, DYSP ಗೋಪಾಲಕೃಷ್ಣ ನಾಯ್ಕ್ ಅಂತ ಹೇಳಿ ಸರ್. He's telling the name also. ಸರ್ So ನಾನು ಜೈಲಲ್ಲಿ ವಿಡಿಯೋ ask him to encourage restraint or will haul him up. ಇಲ್ಲಿ ನೋಡ್ಬಿಟ್ಟು if this is the allegation, if the allegation is correct, he will face the music. ನಾನು ಕೋರ್ಟ್ ಅಲ್ಲಿ ಬಿಟ್ಟು ಹೋಗಲ್ಲ ಸ್ವಾಮಿ, ನಾನು ಕಾಪಾಡಿ. ಕೋರ್ಟ್ ಅಲ್ಲಿ ಬಿಟ್ಟು ಹೋಗಲ್ಲ. ನಾನು ಇಲ್ಲೇ Wait. ಇಲ್ಲೇ ಹೊರಗೋದ್ರೆ KPTC ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಾ ಇಲ್ವಾ? ಸರ್ ನಾನು ಸಸ್ಪೆಂಡ್ ಮಾಡ್ಸ್ಬೇಕಂತ ಮಾಡಿದಾರೆ ಸರ್. ಏನಾಗಿದೆ ಗೊತ್ತಾಗ್ತಿಲ್ಲ ಸರ್. ಹೊರಗಡೆ ಮತ್ತೇನಾರು ರೌಡಿ ಶೀಟರ್ ಆಗ್ತಿದಾರೆ ಸರ್. ನಾಳೆ Don't worry, I've told him. ಅದ್ಯಾವ್ದು ಮ್ಯಾಟರ್ ವಿಡ್ರಾ ಆಗಿರೋದು? ಮತ್ತೆ ಕೇಸ್ ಹಾಕ್ಲಿಲ್ವಾ ನೀವು ಅದಾದ್ಮೇಲೆ? ಇಲ್ಲ ಸರ್, ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಇದ್ದೆ ಸರ್. ಅಲ್ಲಿಂದ ಆಯ್ತು, ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ? ಇಲ್ಲ ಸರ್, ಹಾಕಿಲ್ಲ ಸರ್. ನೀವು ಎಂಗೇಜ್ ಮಾಡಿದೀನಿ ಸರ್ ಕೌನ್ಸಿಲ್. He asked me to file, but the file was here. But then by next day only they took him into custody. They have put NDPS my lords 18-1. So and then he says that they have taken signature in blank sheets. Who, the police? He says the ಡೋರ್ name. ಕ್ಲೋಸ್ ಮಾಡ್ಬಿಟ್ಟು ಹೊಡಿತಾರೆ ಸರ್. ಎಲ್ಲದನ್ನು ಇದು ಮಾಡಿದೀನಿ. He has ಆಯ್ತಾಯ್ತು, ಈಗ ಏನ್ ಚೆಕ್ ಹೋಗ್ಬೇಡಿ. ಜೈಲಲ್ಲಿ ವಿಡಿಯೋ ಮಾಡಿಸಿದೀನಿ ಸರ್. ನಾನು ಜೈಸಿ ಕೊಟ್ಟು ಏನ್ ವಿಡಿಯೋ ಮಾಡಿಸಿದೀರಾ? DYSP ಹೊಡೆದಿದ್ದಾರೆ ಅಂತ ಹೇಳಿ ಇದು ಮಾಡಿಸಿದೀನಿ ಸರ್. ಎಲ್ಲರೂ ಹೇಳಿದ್ರೆ ನೀನ್ ಮತ್ತೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿ ರಿವಾಲ್ವರ್ ಇರ್ತಾರೆ ಸರ್ ನನಗೆ. All this is being recorded. So let the DYSP be aware of all this. If he has really behaved like this, I will definitely direct action. Yes. ನೀವು ವಿಡ್ರಾ ಮಾಡಿದ ಮತ್ತೆ ಕೇಸ್ ಹಾಕಿಲ್ವಾ? Why you have not filed? he was not there my lords afterwards. All right, if ನಾನು The ಇಲ್ಲಿ- file if it here is to in be the court. file is in the court hall, why? Because they say that in the scrutiny it is here only in the court hall. That's what they have told it. Yeah, madam, scrutiny. It's all in the hall. Just check. That's it. We'll see. Yes. ನಮ್ದು ಪರ್ಸು ಮೊಬೈಲ್ ಎಲ್ಲ ಕಸ್ಕೊಂಡಿದ್ದಾರೆ ಸರ್. Tomorrow. ಮೊಬೈಲ್ ಈಗ ಏನ್ ಮಾಡಕ್ಕಾಗಲ್ಲ. ನಾಳೆ ಬೆಳಗ್ಗೆ. ಎವಿಡೆನ್ಸ್ ಎಲ್ಲ ಡಿಲೀಟ್ ಮಾಡ್ಬೇಕಂತ ಹೇಳಿ ಮೊಬೈಲ್ ಎಲ್ಲ ಸರೆಂಡರ್ ಮಾಡ್ಕೊಂಡಿದ್ದಾರೆ ಸರ್. ನಾಳೆ ಜಗದೀಶ್ look into it. Yes. ನಿಮ್ದು ವಿಡ್ರಾ ಇಲ್ಲ. ಇರಿ ಸರ್. Yes.